ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ. ಹಸಿ ಮಾವಿನಕಾಯಿಂದ ಮಾಡೋದು. ಇದಕ್ಕೆ ಏನೇನು ಬೇಕು, ಯಾವ ಥರ ಮಾಡೋದು ನೋಡೋಣ ಬನ್ನಿ. ಸಖತ್ ಟೇಸ್ಟ್ ಇರುತ್ತೆ, ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಒಂದು 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ, ಹಸಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಮಾವಿನಕಾಯಿ ಹೊಟ್ಟು ತೆಗೆದು ತುರಿದಿಟ್ಕೋಬೇಕು. ಇದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ ಕಾಳು, ಅರ್ಧ ಸ್ಪೂನ್ ಮೆಂತ್ಯ ಇಷ್ಟೂ ಹಾಕಿ ಸ್ಲೋ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಗಮ್ ಅಂತ ಸ್ಮೆಲ್ ಬರುತ್ತೆ, ಅದುವರೆಗೂ ಹುರ್ಕೋಬೇಕು. ಹುರಿದು ಅದು ಪೌಡ್ರ್ ಮಾಡ್ಕೋಬೇಕು. ನಾನು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಡಲೆ ಬೀಜ, ಕರಿಬೇವಿನ ಸೊಪ್ಪು ನಾವು ಮೊದಲೇ ಹುರಿದು ಪಕ್ಕಕ್ಕೆ ಇಟ್ಕೊಂಡ್ರೆ ತಿನ್ನೋವಾಗ ಚೆನ್ನಾಗಿರುತ್ತೆ. ಇದು ಗೊಜ್ಜಲ್ಲಿ ಒಗ್ಗರಣೆಯಲ್ಲೇ ಬಿಟ್ಟುಬಿಟ್ರೆ ಈ ಮಾವಿನಕಾಯಿ ಹಾಕ್ತೀವಲ್ಲ, ಆಗ ಮೆತ್ತಗಾಗೋಗುತ್ತೆ. ನಾವು ಮೊದಲೇ ತೆಗೆದು ಇಟ್ಕೊಂಡ್ರೆ ಅದು ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಚಿತ್ರಾನ್ನದಲ್ಲಿ ತಿನ್ನೋದಕ್ಕೆ. ಈಗ ಸಾಸಿವೆ ಕಾಳು, ಒಂಚೂರು ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲ ಒಗ್ಗರಣೆಗೆ ಸೇರಿಸ್ಕೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ, ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ಯಾಕಂತಂದ್ರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗ ಹಸಿ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಿ, ಅದನ್ನ ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ 1 ನಿಮಿಷ ಹಂಗೆ ಆಯಿಲಲ್ಲಿ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿನೂ ಅಷ್ಟೇ ಜಾಸ್ತಿ ಹೊತ್ತೇನು ಬೇಯಿಸೋಷ್ಟಿರಲ್ಲ, ಒಂಚೂರು ಹಸಿ ಸ್ಮೆಲ್ ಹೋಗೋವರೆಗೂ ಆದರೆ ಸಾಕು. ಈರುಳ್ಳಿ 1 ಪೀಸು, ಕಡಲೆಬೀಜ 1 ಪೀಸು, ಕರಿಬೇವಿನ ಸೊಪ್ಪು 1 ಪೀಸು ಅಂತ ಒಂದು ತುತ್ತಿಗೆ ಸಿಗ್ತಾಯಿದ್ರೆ ತಿನ್ನೋದಕ್ಕೆ ಚಿತ್ರಾನ್ನ ಸಖತ್ತಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈಗ ಮಾವಿನಕಾಯಿ ಹಾಕ್ಕೊಂಡಿದ್ದೀವಿ. ಈ ಟೈಮಲ್ಲಿ ನಾವು ಬೇಕಾದರೆ ಮಾವಿನಕಾಯಿ ಚೆನ್ನಾಗಿ ಹುಳಿ ಇರೋದು ತಗೊಂಡ್ರೆ ರಸ ತೆಗೆದುಬಿಟ್ಟು ಆ ರಸನ ಚಿತ್ರಾನ್ನಕ್ಕೆ ಹಾಕ್ಕೊಂಡು ಮತ್ತು ಈ ತೊಕ್ಕಿರುತ್ತಲ್ಲ ಇದನ್ನ ಚಟ್ನಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿರಬೇಕಂದ್ರೆ ಈ ತೊಕ್ಕು ಹಾಕ್ದಿರೋ ರಸ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನ. ನಿಮ್ಗೇನಾದರೂ ಬೇಕನ್ನಿಸಿದ್ರೆ ನನ್ನ ಕಾಮೆಂಟಲ್ಲಿ ತಿಳಿಸಿ, ಆ ಥರನೂ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಗೊಜ್ಜು ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಆ ಪೌಡ್ರ್ ಸೇರಿಸ್ಕೋಬೇಕು ನಾವು ಚಿತ್ರಾನ್ನಕ್ಕೆ. ಈಗ ರೈಸ್ ಮಾಡ್ಕೊಂಡಿದ್ವಿ. ಇದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ವಿ, ಯಾಕಂದರೆ ಅನ್ನ ಉದುರಾಗುತ್ತೆ ಅದಕ್ಕೆ ಅಂತ. ಬಾಣಲಿ ಮುಚ್ಚಿ ತೆಗೆದ್ರೆ ಗಮ್ ಅಂತ ಸ್ಮೆಲ್ ಬರ್ತಿದೆ ಸ್ನೇಹಿತರೆ. ಈ ಚಿತ್ರಾನ್ನ ಹೇಗಂದರೆ ನಮಗೆ ಹೇಳೋರು ಗೊಜ್ಜು ಮಾಡೋದಲ್ಲ ಹೆಚ್ಚು, ಈ ಕಲಸೋದಿದೆಯಲ್ಲ ಅದು ಮೇಯ್ನ್ ಇಂಪಾರ್ಟೆಂಟು. ಕಲಸೋದು ಚೆನ್ನಾಗಿ ಕಳಿಸಿದ್ರೆ ತುಂಬ ಟೇಸ್ಟ್ ಇರುತ್ತೆ ಚಿತ್ರಾನ್ನ ಅಂತ. ನಾವೀಗ ಗೊಜ್ಜು ಹಾಕ್ಕೊಂಡು ಅದ್ರಿಗೆ ಕಡಲೆ ಬೀಜ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಈಗ ಸೇರಿಸ್ಕೊತಾ ಇದ್ದೀವಿ. ಈ ಅರಿಶಿನ ನಾವು ಮನೆಯಲ್ಲಿ ಮಿಷನ್ಗೆ ಹಾಕ್ಸಿರೋದಕ್ಕೆ ಸ್ವಲ್ಪ ಕಲರ್ ಕಡಿಮೆ ಇದೆ. ಮಿಕ್ಸ್ ಮಾಡಿ ನೋಡಿದ್ರೆ ಒಂಚೂರು ಉಪ್ಪು ಕಡಿಮೆ ಅನಿಸ್ತು, ಸೇರಿಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ ಚಿತ್ರಾನ್ನ, ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ನಡುವೆ ವೀಡಿಯೋಸ್ ಇಟ್ಟಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಸಾರಿ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.